ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ. ಇವತ್ತು ನಾವು 19ನೇ ಗೇಟ್ ಒಡೆದೋದಾಗ ಮಧ್ಯರಾತ್ರಿಯಲ್ಲಿ ನನ್ನ ಮಿತ್ರ ಮತ್ತು ನನ್ನ ಅಧಿಕಾರಿಗಳು ಫೋನ್ ಮಾಡಿದ್ರು, ಜಿಲ್ಲಾ ಮಂತ್ರಿಗಳು ತಂಗಡಿಯವರು, ಡ್ಯಾಮ್ ಶೇಕ್ ಆಗ್ತಾ ಇದೆ, ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತೇಳಿ. ನಾನು 6 ಗಂಟೆಗೆ ಹೆಲಿಕಾಪ್ಟರ್ ತೆಗೆದುಕೊಂಡು 8:15 ಗಂಟೆಗೆ ಈ ಡ್ಯಾಮ್ ಸೈಟ್ ಹತ್ರ ನಾನು ಇದ್ದೆ. ಬಂದು ನಿಂತು ನೋಡಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ 1 ವಾರದಲ್ಲಿ ಇದ್ದಂತ ನೀರಿನ ಸಂದರ್ಭವನ್ನೇ ತೀರ್ಮಾನವನ್ನು ಮಾಡಿ ದಿಟ್ಟ ಪ್ರಯತ್ನವನ್ನು ಮಾಡಿ ಕೇವಲ 10-15 ದಿನದಲ್ಲಿ 19ನೇ ಗೇಟನ್ನು ಬದಲಾಯಿಸಿ ಈ ಭಾಗದ ರೈತರನ್ನ ಭತ್ತದ ಕಣಜನ್ನ ಉಳಿಸುವಂತ ಕೆಲಸವನ್ನ ಮಾಡಿ ನನಗೆ ಈ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು. ನನ್ನ ವಿರೋಧ ಪಕ್ಷವರು ಟೀಕೆ ಮಾಡ್ತಾ ಇದ್ರು. ಶಾರದಾ ದೇವಿ ಆಶೀರ್ವಾದ, ಉಡುಕರಾತ್ರಿ ನಮ್ಮ ಅಜ್ಜಯ್ಯನ ಪವಾಡ, ಹಂಪಿ ವಿರೂಪಾಕ್ಷನ ಕೃಪೆ, ರಾಘವೇಂದ್ರ ಸ್ವಾಮಿಯ ಶಕ್ತಿ, ಇವೆಲ್ಲ ಸೇರಿ ಇಂಥ ಒಂದು ಮಹತ್ವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಆಸೆ, ನಿಮ್ಮೆಲ್ಲರ ಬಯಕೆ. ಇದರಿಂದ 33 ಗೇಟ್ಗಳನ್ನು ಬದಲಾಯಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಈ 33 ಗೇಟ್ಗಳನ್ನು ಬದಲಾಯಿಸಿ ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಂದ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಅಂದು ನೀರಾವರಿ ಸಚಿವನಾಗಿದ್ದೆ. ನನ್ನ ಶಾಸಕರು ಹೇಳ್ತಾ ಇದ್ರು, ನೀವೇ ಮುಖ್ಯಮಂತ್ರಿಗಳು, ಯಾಕೆ ನಮ್ಮ ಎಂಪಿಗಳನ್ನೆಲ್ಲ ನೀವು ಸ್ವಾಗತ ಮಾಡ್ತಾ ಇದ್ದೀರಿ ಅಂತ. ನಾನು ಅಂದು ನೀರಾವರಿ ಸಚಿವನಾಗಿದ್ದೆ, ಇವತ್ತು ಮುಖ್ಯಮಂತ್ರಿ ಆಗಿದ್ದೇನೆ. ಮುಖ್ಯಮಂತ್ರಿ ಆಗಿದ್ರು ಕೂಡ ನಿಮ್ಮ ಸೇವಕ, ನಿಮ್ಮ ರೈತ, ನಿಮ್ಮ ಬಂಧು ಅನ್ನೋದನ್ನ ನನ್ನ ಜವಾಬ್ದಾರಿಯನ್ನು ಮರಲಿಕ್ಕೆ ನನಗೆ ಇಷ್ಟ ಇಲ್ಲ. ಇವತ್ತು ತುಂಗಭದ್ರಾ ಡ್ಯಾಮ್ ಅನ್ನ ನಾವೆಲ್ಲ ಕಾಪಾಡಿದ್ದೇವೆ. ಹಿರಿಯರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ.